ಸಾಲ ಪಡೆದ ಹಾರ, ಕಳೆದು ಹೋದ ರಾತ್ರಿ, ಒಂದು ಅದೃಷ್ಟದ ನಿರ್ಧಾರದಿಂದ ಪುನರ್ರೂಪಗೊಂಡ ಜೀವನ. ಸ್ನೇಹಿತರೆ, ನಾನು ಹೇಳುವಂತಹ ಕತೆ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಆ ಹುಡುಗಿ ಅದೃಷ್ಟವಿಲ್ಲದ ಬಡ ಕುಟುಂಬದಲ್ಲಿ ಜನಿಸಿದ ಒಬ್ಬ ಆಕರ್ಷಕವಾದ ಸುಂದರ ಯುವತಿಯ ಸಾಲಿನಲ್ಲಿ ಒಬ್ಬಳಾಗಿದ್ದಳು. ಅವಳು ಬಡ ಕುಟುಂಬದವಳಾದ್ದರಿಂದ ಯಾವುದೇ ನಿರೀಕ್ಷೆಗಳಿರಲಿಲ್ಲ. ವರದಕ್ಷಿಣೆಯನ್ನು ನೀಡುವಂಥ ಶಕ್ತಿಯೂ ಇರಲಿಲ್ಲ. ಯಾವುದೇ ಶ್ರೀಮಂತ ಅಥವಾ ಪ್ರತಿಷ್ಠಿತ ವ್ಯಕ್ತಿಯನ್ನು ಪ್ರೀತಿಸಿ ಮದುವೆಯಾಗಲು ಅವಕಾಶವಿರಲಿಲ್ಲ. ಆದ್ದರಿಂದ ಅವಳು ಒಬ್ಬ ಬಡ ಗುಮಾಸ್ತನನ್ನು ಮದುವೆಯಾದಳು. ಅವಳು ದುಬಾರಿಯ ಉಡುಗೆ ತೊಡಲು ಸಾಧ್ಯವಾಗದ ಕಾರಣ ಸರಳ ಬಟ್ಟೆಗಳನ್ನು ಧರಿಸುತ್ತಿದ್ದಳು. ಇದರಿಂದ ಅವಳು ಅತೃಪ್ತಳಾಗಿದ್ದಳು. ಮಹಿಳೆಯರಲ್ಲಿ ಜಾತಿ ಅಥವಾ ಸ್ಥಾನಮಾನವಿರುವುದಿಲ್ಲ. ಅವಳ ಸೌಂದರ್ಯ ಸೊಬಗು ಜನರನ್ನು ಆಕರ್ಷಿತರನ್ನಾಗಿಸುತ್ತದೆ. ಮೈಥಿಲಿ ನಿರಂತರವಾಗಿ ಬಳಲುತ್ತಿದ್ದಳು. ತನ್ನ ವಾಸಸ್ಥಳದ ಬಡತನ, ಕಳಪೆ ಕುರ್ಚಿಗಳು, ಬಣ್ಣ ಮಾಸಿರುವ ಗೋಡೆಗಳು ಅವಳನ್ನು ದುಃಖಿತಳನ್ನಾಗಿಸಿತ್ತು. ತನ್ನ ಸಹಪಾಠಿಗಳ ಅದೃಷ್ಟವನ್ನು ನೆನೆದು ತನ್ನನ್ನು ತಾನು ಹಿಂಸಿಸಿಕೊಂಡು ಕೋಪಗೊಳ್ಳುತ್ತಿದ್ದಳು. ಒಂದು ದಿನ ತನ್ನ ಪತಿಯ ಪರಿಚಯದವರ ನೋಟ ಅವಳನ್ನು ಆಕರ್ಷಿಸಿತ್ತು. ಅವಳು ಕನಸಿನ ಲೋಕದಲ್ಲಿ ತೇಲತೊಡಗಿದ್ದಳು. ಸುಂದರವಾಗಿ ಅಲಂಕರಿಸಲ್ಪಟ್ಟ ಮುಂಭಾಗದ ಕೋಣೆಗಳು, ದೊಡ್ಡ ದೊಡ್ಡ ತೋಳು ಕುರ್ಚಿಗಳು, ಪ್ರಾಚೀನ ರೇಷ್ಮೆಯಿಂದ ನೇತಾಡುವ ಉದ್ದವಾದ ಸ್ವಾಗತ ಸಭಾಂಗಣಗಳು ಹಾಗೂ ಆತ್ಮೀಯ ಸ್ನೇಹಿತರೊಂದಿಗೆ ಚಾಟ್ ಮಾಡಲು ಪರಿಮಳಯುಕ್ತವಾದ ಸ್ವಾಗತ ಕೊಠಡಿಗಳ ಬಗ್ಗೆ ಯೋಚಿಸಿದಳು. ಅವಳು ಊಟಕ್ಕೆ ಕುಳಿತಾಗ ಸೂಪ್ ಟೂಲ್ನನ್ನು ಹೊರತೆಗೆದು ಸಂತೋಷದಿಂದ ಗಂಡನ ಮುಂದೆ, ಆಹಾ, ಒಳ್ಳೆಯ ಸೂಪ್, ಇದಕ್ಕಿಂತ ಉತ್ತಮವಾದದ್ದನ್ನು ನನಗೆ ತಿಳಿದೇ ಇಲ್ಲ ಎಂದಳು. ಅವಳು ಬೆಳ್ಳಿಯ ತಟ್ಟೆಯಲ್ಲಿ ತಿನ್ನುವ ರುಚಿಕರವಾದ ಭೋಜನ, ಪ್ರಾಚೀನ ವ್ಯಕ್ತಿಗಳಿಂದ ಗೋಡೆಗಳನ್ನು ತುಂಬಿಸಿದ ಸುಂದರವಾದ ವಸ್ತುಗಳ ಬಗ್ಗೆ ಹಾಗೂ ಕಾಡಿನಲ್ಲಿ ಹಾರಾಡುವ ವಿಚಿತ್ರ ಪಕ್ಷಿಗಳ ಬಗ್ಗೆ ಯೋಚಿಸಿದಳು. ಅವಳ ಬಳಿ ಸುಂದರವಾದ ಬಟ್ಟೆಗಳಿರಲಿಲ್ಲ, ಆಭರಣಗಳಿರಲಿಲ್ಲ, ಅಲಂಕಾರಿಕ ವಸ್ತುಗಳಿರಲಿಲ್ಲ. ಆದರೆ ಅವಳು ಅದನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದಳು. ಅದಕ್ಕಾಗಿ ಅವಳು ಹುಟ್ಟಿದ್ದಾಳೆ ಎಂದುಕೊಂಡಿದ್ದಳು. ಅವಳು ಆಕರ್ಷಕವಾಗಿರಲು, ಎಲ್ಲರನ್ನ ಮೆಚ್ಚಿಸಲು ಇಷ್ಟಪಡುತ್ತಿದ್ದಳು. ಅವಳಿಗೆ ಒಬ್ಬ ಶ್ರೀಮಂತ ಸ್ನೇಹಿತೆ ಇದ್ದಳು. ಅವಳು ತುಂಬ ಶ್ರೀಮಂತ ಮನೆತನವನ್ನು ಹೊಂದಿದ್ದಳು. ಅವಳನ್ನು ನೋಡಿ ಮನೆಗೆ ಬಂದು ದುಃಖಿತಳಾಗಿ ಅವಳನ್ನು ಮತ್ತೆ ತಿರುಗಿ ನೋಡಲು ಇಷ್ಟಪಡಲಿಲ್ಲ. ಆದರೆ ಒಂದು ಸಂಜೆ ಅವಳ ಗಂಡ ದೊಡ್ಡದಾದ ಒಂದು ಲಕೋಟೆಯನ್ನು ಹಿಡಿದು ಅವಳ ಮುಂದೆ ಇಟ್ಟನು. ಇದರಲ್ಲಿ ಏನೋ ಅಡಗಿದೆ, ಇದು ನಿನಗಾಗಿ ಎಂದು ಸಂತೋಷದಿಂದ ಹೇಳಿದನು. ಅವಳು ಲಕೋಟೆಯನ್ನು ತೆಗೆದು ನೋಡಿದಳು. ಲಕೋಟೆಯಲ್ಲಿ ಪ್ರತಿಷ್ಠಿತ ಕಂಪನಿಯ ಮಾಲೀಕರಾದ ಒಬ್ಬರು ತಮ್ಮ ಕಂಪನಿಯ ಏಳಿಗೆಯನ್ನು ಪರಿಚಯಿಸಲು ಒಂದು ಪಾರ್ಟಿಯನ್ನು ಆಯೋಜಿಸಿರುತ್ತಾರೆ. ಅದಕ್ಕೆ ಆಹ್ವಾನವನ್ನು ನೀಡಿದ್ದರು. ಇದನ್ನು ನೋಡಿ ಅವಳ ಗಂಡ ನಿರೀಕ್ಷಿಸಿದಂತೆ ಅವಳ ಮುಖದಲ್ಲಿ ಸಂತೋಷವಿರಲಿಲ್ಲ. ಅವಳು ಆಹ್ವಾನ ಪತ್ರಿಕೆಯನ್ನು ಮೇಜಿನ ಮೇಲೆ ಎಸೆದು ಗೊಣಗಿದಳು. ಅದಕ್ಕೆ ನಾನು ಏನು ಮಾಡಬೇಕೆಂದು ನೀವು ಬಯಸುತ್ತೀರಿ? ಏಕೆ ನನ್ನ ಪ್ರಿಯೆ, ನೀನು ಸಂತೋಷಿಸುತ್ತೀಯಾ ಎಂದು ನಾನು ಭಾವಿಸಿದೆ. ನೀನು ಯಾವಾಗಲೂ ಹೊರಗೆ ಹೋಗುವುದಿಲ್ಲ. ಇದು ನಿನಗೆ ತುಂಬ ಒಳ್ಳೆಯ ಅವಕಾಶ. ಇದು ಎಲ್ಲರಿಗೂ ಸಿಗುವುದಿಲ್ಲ. ಇಲ್ಲಿ ಅಧಿಕೃತ ಪ್ರಪಂಚವೇ ಇರುತ್ತದೆ ಎಂದನು. ಅವಳು ಕಿರಿಕಿರಿಯ ನೋಟದಿಂದ ಅವನನ್ನು ನೋಡಿ ಅಸಹನೆಯಿಂದ ಹೇಳಿದಳು, ನನ್ನ ಬೆನ್ನಿನ ಮೇಲೆ ಏನು ಹಾಕಬೇಕೆಂದು ನೀವು ಬಯಸುತ್ತೀರಿ? ಅವನು ಅದರ ಬಗ್ಗೆ ಯೋಚಿಸಿರಲಿಲ್ಲ. ಅವನು ತೊದಲುತ್ತಾ ಹೇಳಿದನು, ನೀನು ಥಿಯೇಟರ್ಗೆ ಹಾಕುವ ಗೌನ್, ಅದು ನನ್ನ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣುತ್ತದೆ ಎಂದನು. ಅವಳು ಅಳುತ್ತಿದ್ದಳು. ಅವನು ವಿಚಲಿತನಾದನು. ಅವಳು ಕಣ್ಣೀರು ಧಾರಾಕಾರವಾಗಿತ್ತು. ಏನಾಯಿತು? ಏನು ವಿಷಯ ಎಂದನು. ಅವಳು ತನ್ನ ದುಃಖವನ್ನು ನಿಯಂತ್ರಿಸಿ ಶಾಂತ ಧ್ವನಿಯಲ್ಲಿ ಉತ್ತರಿಸಿದಳು, ನನ್ನ ಬಳಿ ಗೌನ್ ಇಲ್ಲ. ಆದ್ದರಿಂದ ನಾನು ಈ ಸಮಾರಂಭಕ್ಕೆ ಹೋಗಲು ಸಾಧ್ಯವಿಲ್ಲ. ಈ ಕಾರ್ಡನ್ನು ನಿಮ್ಮ ಸ್ನೇಹಿತರ ಹೆಂಡತಿಗೆ ನೀಡಿ. ಅವರು ಶ್ರೀಮಂತರು, ಉತ್ತಮವಾಗಿ ಸಜ್ಜಾಗುತ್ತಾರೆ ಎಂದಳು. ಅವನು ಹತಾಶೆಗೊಂಡನು. ಮತ್ತೆ ಹೇಳಿದ, ಮೈಥಿಲಿ, ಅದರ ಬೆಲೆ ಎಷ್ಟು? ಸೂಕ್ತವಾದ ಗೌನ್, ಅದನ್ನು ನೀವು ಇತರ ಸಂದರ್ಭಗಳಲ್ಲಿ ಕೂಡ ಬಳಸಬಹುದು. ತುಂಬ ಸರಳವಾದದ್ದು. ಅವಳು ಅವನ ಸಾಮರ್ಥ್ಯಕ್ಕೆ ಎಷ್ಟು ಕೊಡಬಹುದು, ಯಾವುದೇ ಕೋಪ ಕೂಗಾಟ ಮಾಡಿಕೊಳ್ಳದೆ ಎಂದು ಯೋಚಿಸಿ ನಿಖರವಾಗಿ ಅದರ ಬೆಲೆ ಗೊತ್ತಿಲ್ಲ, 4,000 ರೂಪಾಯಿಗಳಿರಬಹುದು ಎಂದಳು. ಅವನು ಹತಾಶೆಗೊಂಡನು. ಏಕೆಂದರೆ ಅವನು ಬೇರೇನೋ ಕೊಂಡುಕೊಳ್ಳಲು ಸ್ವಲ್ಪ ಹಣವನ್ನು ಎತ್ತಿಟ್ಟಿದ್ದ. ಆದರೂ ಕೂಡ ಹೇಳಿದನು, ನಾನು 4,000 ಕೊಡುತ್ತೇನೆ. ಒಂದು ಸುಂದರವಾದ ಗೌನನ್ನು ಕೊಂಡುಕೋ ಎಂದನು. ದಿನ ಹತ್ತಿರ ಬಂತು. ಮೈಥಿಲಿ ದುಃಖಿತಳಾಗಿ ಆತಂಕದಲ್ಲಿದ್ದಳು. ಆದಾಗ್ಯೂ ಅವಳ ಗೌನ್ ಸಿದ್ಧವಾಗಿತ್ತು. ಅವನು ಅವಳನ್ನು ನೋಡಿ, ಏನಾಯಿತು? ಕಳೆದ 3 ದಿನದಿಂದ ವಿಲಕ್ಷಣವಾಗಿದ್ದೀರಿ ಎಂದನು. ಅವಳು ಉತ್ತರಿಸಿದಳು, ಒಂದೇ ಒಂದು ಆಭರಣ ನನ್ನ ಬಳಿ ಇಲ್ಲದಿರುವುದೇ ನನಗೆ ಕಿರಿಕಿರಿಯಾಗಿದೆ.
ನಾನು ತುಂಬ ಬಡವಳಂತೆ ಕಾಣುತ್ತೇನೆ. ನಾನು ಹೋಗುವುದಿಲ್ಲ ಎಂದಳು. ನೀವು ನೈಸರ್ಗಿಕ ಹೂವುಗಳನ್ನು ಪಡೆಯಬಹುದು. ವರ್ಷದ ಸಮಯದಲ್ಲಿ ತುಂಬ ಸುಂದರವಾಗಿ ಕಾಣುತ್ತದೆ ಎಂದ. ಅವಳಿಗೆ ಅದು ಮನವರಿಕೆಯಾಗಲಿಲ್ಲ. ಶ್ರೀಮಂತರ ಮಹಿಳೆಯರ ಮುಂದೆ ಬಡವರಾಗಿ ಕಾಣುವ ಅವಮಾನ ಇನ್ನೊಂದಿಲ್ಲ ಎಂದಳು. ನೀನು ಎಂತಹ ಮೂರ್ಖೆ! ಹೋಗಿ ನಿನ್ನ ಸ್ನೇಹಿತೆ ಪಣಿತಾಳನ್ನು ಹುಡುಕಿ ಕೆಲವು ಆಭರಣಗಳನ್ನು ಸಾಲವಾಗಿ ಕೇಳು. ಅವಳು ಆತ್ಮೀಯಳಾಗಿರುವುದರಿಂದ ಕೊಡುತ್ತಾಳೆ ಎಂದನು. ಅವಳು ಸಂತೋಷದಿಂದ ಕೂಗಿ ಹೇಳಿದಳು, ನಿಜ, ನಾನು ಅದರ ಬಗ್ಗೆ ಯೋಚಿಸಿರಲಿಲ್ಲ ಎಂದು. ನಂತರ ಅವಳ ಬಳಿಗೆ ಹೋಗಿ ದುಃಖವನ್ನು ತೋಡಿಕೊಂಡಳು. ಪಣಿತಾ ಕನ್ನಡಿ ಇರುವ ಒಂದು ಬ್ಯೂರೋ ತೆಗೆದು ಒಂದು ದೊಡ್ಡ ಆಭರಣ ಪೆಟ್ಟಿಗೆಯನ್ನು ತೆರೆದು ಅದರಲ್ಲಿರುವ ಆಭರಣವನ್ನು ತೋರಿಸಿ, ಆಯ್ತು ಪ್ರಿಯೆ ಎಂದಳು. ಅವಳು ಕೆಲವು ಆಭರಣಗಳನ್ನು ಪ್ರಯತ್ನಿಸಿದಳು. ಸುಂದರವಾಗಿದ್ದವು. ಅವುಗಳನ್ನು ಹಿಂದಿರುಗಿಸಲು ಮನಸ್ಸಾಗುತ್ತಿರಲಿಲ್ಲ. ನಿಮ್ಮ ಹತ್ತಿರ ಇನ್ನೂ ಇದೆಯೇ ಎಂದಳು. ಹೌದು, ಮುಂದೆ ನೋಡಿ, ನಿಮಗೆ ಏನಿಷ್ಟ ಅಂತ ನನಗೆ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಅವಳ ದೃಷ್ಟಿ ಕಪ್ಪು ಪೆಟ್ಟಿಗೆಯಲ್ಲಿರುವ ವಜ್ರದ ಹಾರದ ಮೇಲೆ ಬಿತ್ತು. ಅವಳ ಹೃದಯ ಮಿತಿಮೀರಿದ ಆಸೆಯಿಂದ ಮಿಡಿಯಿತು. ಅವಳ ಕೈಗಳು ನಡುಗಿದವು. ಅದನ್ನು ಹಾಕಿಕೊಂಡಳು. ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿ ಆನಂದದಿಂದ ಕುಪ್ಪಳಿಸಿದಳು. ನಂತರ ಅವಳು ಹಿಂಜರಿಯುತ್ತಾ ಆತಂಕದಿಂದ, ಇದನ್ನು ಮಾತ್ರ ನನಗೆ ಸಾಲವಾಗಿ ಕೊಡುತ್ತೀಯಾ ಎಂದಳು. ಆಕೆ ಖಂಡಿತ ಎಂದಳು. ಅವಳು ಉತ್ಸಾಹದಿಂದ ಸ್ನೇಹಿತೆಯನ್ನ ಚುಂಬಿಸಿ ಅಲ್ಲಿಂದ ಸಂತೋಷದಿಂದ ಹಿಂದಿರುಗಿದಳು. ಪಾರ್ಟಿ ನಡೆಯುವ ರಾತ್ರಿ ಬಂದಿತ್ತು. ಆ ಪಾರ್ಟಿಯಲ್ಲಿ ಏನಾಯಿತು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ.